ನಮ್ಮೂರ ಜಾತ್ರೆಗೆ ಬನ್ನಿ, ಶ್ರೀ ಬಸವೇಶ್ವರರ ಆಶೀರ್ವಾದ ಪಡೆಯಿರಿ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಸಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಹೊಸಳ್ಳಿ ಶ್ರೀ ಬಸವೇಶ್ವರ ರಥೋತ್ಸವ ಹಾಗೂ 50ನೇ ವರ್ಷದ ಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಪುರಾಣ ಹಾಗೂ ಮಂಗಲೋತ್ಸವ. ಶ್ರೀ ಬಸವೇಶ್ವರ ರಥೋತ್ಸವದ ಅಂಗವಾಗಿ ದಿನಾಂಕ ಮೇ 11, 2024 ರಂದು ಶನಿವಾರ ಬೆಳಗ್ಗೆ ರುದ್ರಾಭಿಷೇಕ. ದಿನಾಂಕ ಮೇ 12, 2024 ರವಿವಾರ ಉಡಿ ತುಂಬುವ ಹಾಗೂ ಕುಂಭೋತ್ಸವ ಕಾರ್ಯಕ್ರಮಗಳು ಜರುಗಲಿದೆ. ಸಾಮೂಹಿಕ ವಿವಾಹ ಜರುಗಲಿದೆ. ಅದರಲ್ಲಿ 14 ನವದಂಪತಿಗಳು ಬಸವೇಶ್ವರ ಆಶೀರ್ವಾದ ಪಡೆಯಲಿದ್ದಾರೆ. ಪೂಜ್ಯ ಶ್ರೀ ಷಡಂ ಬ್ರಹ್ಮ ವೀರಸಂಗಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಪಟ್ಟಾಧ್ಯಕ್ಷರು ಚಳಗೇರಿ, ತಳುಗೇರಿ ಹಾಗೂ ಅನೇಕ ಗುರು ಹಿರಿಯರು ಚರಮೂರ್ತಿಗಳು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದೆ ಎಂದು ಸಮಿತಿಯ ಅಧ್ಯಕ್ಷ ಹೇಮಯ್ಯ ಹಿರೇಮಠ ಹಾಗೂ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಕಂಬಳಿ ಜಂಟಿಯಾಗಿ ತಿಳಿಸಿದ್ದಾರೆ. ನಮ್ಮೂರ ಜಾತ್ರೆಗೆ ಬನ್ನಿ, ಬಸವೇಶ್ವರರ ಆಶೀರ್ವಾದಕ್ಕೆ ಪಾತ್ರರಾಗಿ. ಈ ಸಮಿತಿಯ ಅಧ್ಯಕ್ಷ ಹೇಮಯ್ಯ ವಿರೂಪಾಕ್ಷಯ್ಯ ಹಿರೇಮಠ, ಉಪಾಧ್ಯಕ್ಷರಾದ ಬಸವಂತಪ್ಪ ಮಾರನಬಸರಿ, ಭೀಮರೆಡ್ಡಿಪ್ಪ ರೆಡ್ಡೇರ್, ಕಾರ್ಯಾಧ್ಯಕ್ಷರಾದ ಬಿಬಿ ಪ್ರಸಾರದ್, ಶೇಖರಪ್ಪ ಅನಿಗೇರಿ, ಕಾರ್ಯದರ್ಶಿ ಶರಣಪ್ಪ ಕಂಬಳಿ, ಸಹಕಾರದರ್ಶಿ ಭೀಮೇಶ ಹೂಗಾರ್, ಖಜಾಂಚಿ ಗುರುಪಾದಪ್ಪ ಪಟ್ಟಣಶೆಟ್ಟಿ, ಲೆಕ್ಕ ಪರಿಶೋಧಕ ಶಿವಪ್ಪ ಇಟಗಿ, ಸದಸ್ಯರಾದ ಕೆವಿ ಪಾಟೀಲ್, ಸಂಗಪ್ಪ ಮೆಣಸಿನಕಾಯಿ, ಅಂದಪ್ಪ ಹೊಸಳ್ಳಿ, ಬಸಪ್ಪ ಬಂಡರಗಲ್, ಶರಣಪ್ಪ ದಳವಾಯಿ, ಶಿವಲಿಂಗಪ್ಪ ಜಾಲಿಹಾಳ, ಮೂಳಪ್ಪ ಸುಡಿ, ಬಸವರಾಜ್ ಕಾತ್ರಾಲ್, ಹಿರೇ ಬಸಪ್ಪ ಹಡಪದ್, ಶರಣಯ್ಯ ಸಾಲಿಮಠ, ಜಗದೀಶ ಉಳ್ಳಾಗಡ್ಡಿ, ಶರಣಪ್ಪ ರಡ್ಡೇರ್, ಗೌಡಪ್ಪ ಮೇಟಿ, ವೀರಪ್ಪ ಮಾದರ್. ಸರ್ವರಿಗೂ ಆದರದ ಸುಸ್ವಾಗತ ಕೋರುವವರು ಶ್ರೀ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಹಾಗೂ ಹೊಸಳ್ಳಿ ಗ್ರಾಮದ ಸದ್ಭಕ್ತ ಮಂಡಳಿ. ರೋಣ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಶ್ರೀ ಉದ್ಭವಮೂರ್ತಿ ಬಸವೇಶ್ವರರ ಜಾತ್ರಾ ಮಹೋತ್ಸವವು ಇದೇ ಮೇ ತಿಂಗಳು 13ನೇ ತಾರೀಕಿಗೆ ಗ್ರಾಮದಲ್ಲಿ ಸಕಲ ಸದ್ಭಕ್ತರ ಸಹಯೋಗದೊಂದಿಗೆ ಸುತ್ತಮುತ್ತಲಿನ ಗ್ರಾಮದ ಸಕಲ ಸದ್ಭಕ್ತ ಮಂಡಳಿಯೊಂದಿಗೆ ಶ್ರೀ ಬಸವೇಶ್ವರನ ರಥೋತ್ಸವ ಸಾಯಂಕಾಲ 7 ಗಂಟೆಗೆ ಜರುಗುವುದು. ಶ್ರೀ ಬಸವೇಶ್ವರನ ಒಂದು ವಿಶೇಷತೆ ಏನೆಂದರೆ, ಸುಮಾರು ವರ್ಷಗಳಿಂದ ನಾವು ಸಣ್ಣಂದಿರಿದ್ದಾಗಿನಿಂದ ಕೇಳಿಕೊಂಡು ಬಂದಂತೆ ಇಲ್ಲಿಗೆ ಬಂದಿರುವಂಥ ಭಕ್ತಾದಿಗಳು ತಮ್ಮ ಮನಸ್ಸಿನೊಳಗೆ ಏನೇ ಸಂಕಲ್ಪ ಮಾಡಿಕೊಂಡರೂ ಕೂಡ ಆ ಸಂಕಲ್ಪವನ್ನು ಯಶಸ್ವಿಗೊಳಿಸಿದಂಥ ಒಂದು ಜಾಗೃತವಾದ ಸ್ಥಳ ಇದು. ಇದು ಜಾಗೃತವಾದಂಥ ಮೂರ್ತಿ. ಇದು ಒಂದು ಕಳೆದ ಸುಮಾರು ವರ್ಷಗಳ ಹಿಂದೆ ಒಬ್ಬ ಭಕ್ತರು ಹೇಳಿದರು ನಮಗೆ, ನಾನು ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೆ, ನನ್ನ ಮಕ್ಕಳಾಗಿರಲಿಲ್ಲ. ಆ ಒಂದು ಸಂಕಲ್ಪ ಮಾಡಿಕೊಂಡು ನಾನು ಹೋದೆ. ಸ್ವಲ್ಪ ದಿನಗಳಲ್ಲಿ ನನ್ನ ಮಕ್ಕಳಾದವನಂಥ ಒಂದು ವಿಶಿಷ್ಟತೆ ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಗ್ರಾಮದ ಭಕ್ತಾದಿಗಳ ಮುಂದೆ ಅವರು ಇಲ್ಲಿ ಹೇಳಿದ್ದುಂಟು. ಕಳೆದ ವರ್ಷ ಒಬ್ಬ ಭಕ್ತಾದಿಗಳು ತಮ್ಮ ಮನಸ್ಸಿನೊಳಗೆ ಸಂಕಲ್ಪ ಮಾಡಿಕೊಂಡು ಒಂದು ಆಧಾರ್ ಕಾರ್ಡನ್ನು ಗಲ್ಲೆ ಪೆಟ್ಟಿಯಲ್ಲಿ ಹಾಕಿ ಹೋಗಿದ್ರು. ಗಲ್ಲೆ ಪೆಟ್ಟಿ ಒಳಗೆ ಆಧಾರ್ ಕಾರ್ಡನ್ನು ಹಾಕಿ ಹೋಗಿದ್ರು. ಅವ್ರು ಏನು ಸಂಕಲ್ಪ ಮಾಡಿಕೊಂಡಿದ್ರು ಅಂದ್ರೆ, ಅವ್ರಿಗೆ ಕನ್ಯೆನೇ ಸಿಕ್ಕಿರಲಿಲ್ಲ ಅಂತ. ಸಾಕಾಗಿತ್ತಂತ ಕನ್ಯೆ ನೋಡಿ 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 ಅವ್ರಿಗೆ ಕನ್ಯೆ ಸಿಕ್ಕಿರಲಿಲ್ಲ ಅಂತ. ಅದಕ್ಕೆ ತಮ್ಮ ಮನಸ್ಸಿನ ಸಂಕಲ್ಪ ಮಾಡಿಕೊಂಡು ಆಧಾರ್ ಕಾರ್ಡ್ ಹಾಕಿ ಹೋಗಿದ್ರು ಅಂತ. ಅವ್ರು ಜೆರಾಕ್ಸ್ ಆಧಾರ್ ಕಾರ್ಡನ್ನು ಬಸವೇಶ್ವರ ದೇವಸ್ಥಾನ ಗಲ್ಲೆ ಪೆಟ್ಟಿಗೆ ಒಳಗೆ ಏನು ಆಧಾರ್ ಕಾರ್ಡ್ ಹಾಕಿ ಹೋಗಿದ್ರಂತ. ನಾವು ಗಲ್ಲೆ ಪೆಟ್ಟಿಗೆ ಹೊಡೆದು ನೋಡಿದಾಗ ಅದು ಆಧಾರ್ ಕಾರ್ಡ್ ಬಂತು. ಅದನ್ನು ನೋಡಿದಾಗ ಇದು ಯಾರು ಏನಂತ ನಾವು ಸ್ವಲ್ಪ ದಿನ ನಾವು ವಿಚಾರ ಮಾಡಲಾಗಿ ಅವರು ಒಂದು ಸರಿ ಬಂದು ನಮ್ಮ ದೇವಸ್ಥಾನದ ಕಮಿಟಿಗೆ ಎದುರು ಹೇಳಿದರು, ನನಗೆ ಕನ್ಯೆ ಸಿಕ್ಕಿರಲಿಲ್ಲ, ನನ್ನ ಮದುವೆ ಆಗ್ತಾ ಇರಲಿಲ್ಲ, ನಾನು ಮನಸ್ಸಿನ ಸಂಕಲ್ಪ ಮಾಡಿಕೊಂಡು ನಾನು ಆಧಾರ್ ಕಾರ್ಡ್ ಹಾಕಿ ಹೋಗಿದ್ದೆ, ನನಗೆ ಕನ್ಯೆನೇ ಸಿಕ್ತು, ಬಸವೇಶ್ವರ ಆಶೀರ್ವಾದದಿಂದ ನನ್ನ ಮದುವೆನೂ ಆಗ್ತಕ್ಕಂಥ ಒಂದು ವಿಚಾರವನ್ನು ಅವರು ಇಲ್ಲೇ ನಮ್ಮ ಕಮಿಟಿಯವ್ರ ಮುಂದೆ ನಮ್ಮ ಗ್ರಾಮದೊಳಗೆ ಹೇಳಿದರು. ಇಂಥ ಹಲವಾರು ಪವಾಡಗಳನ್ನು ಸೃಷ್ಟಿ ಮಾಡಿದಂಥ, ಪವಾಡಗಳನ್ನು ಬೇಡಿಕೊಂಡಂಥ ಭಕ್ತಾದಿಗಳ ಆಸೆಯನ್ನು ಈಡೇರಿಸಿದಂಥ ಜಾಗೃತಿ ಮೂರ್ತಿ ಅದು ಯಾವುದಾದ್ರೂ ಇದೆ ಅಂದ್ರೆ ಹೊಸಳ್ಳಿ ಗ್ರಾಮದ ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಸಳ್ಳಿ ಗ್ರಾಮದ ಉದ್ಭವ ಮೂರ್ತಿ ಶ್ರೀ ಬಸವೇಶ್ವರ ಅಂತ ನಾವಿಲ್ಲೇ ಭಾಳ ಭಕ್ತಿಪೂರ್ವಕವಾಗಿ ಹೇಳಬೇಕಾಗತ್ತೆ. ನಾವು ಕೂಡ ಬಸವೇಶ್ವರನನ್ನು ಗ್ರಾಮದಾಗ ಪ್ರತಿಯೊಬ್ಬ ನಮ್ಮ ಗ್ರಾಮದಾಗಿರ್ತಕ್ಕಂಥ ಪ್ರತಿಯೊಬ್ಬ ಕೋಮಿನವರು ಕೂಡ ಎಲ್ಲ ಕೋಮಿನವರು ಒಂದಾಗಿ ಬಸವೇಶ್ವರನ ಜಾತ್ರಾ ಮಹೋತ್ಸವ ಆಗಿರ್ಬೋದು, ಗ್ರಾಮದೊಳಗೆ 50 ವರ್ಷಗಳಿಂದ ನಾವು
ಪುರಾಣವನ್ನು ಹಚ್ಕೊತ ಬಂದಿದ್ದೇವೆ. ಸುಮಾರು ವರ್ಷಗಳಿಂದ ಸುಮಾರು 35 ವರ್ಷಗಳ ಕಾಲ ನಾವು ಶರಣಬಸವೇಶ್ವರ ಪುರಾಣವನ್ನು, ಒಂದು ಸಾರಿ 40 ವಾರದ ವೀರೇಶ್ವರ ಪುರಾಣವನ್ನು, ಒಂದು ಸಾರಿ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣವನ್ನು, ಈ ಸಾರಿ 2024ನೇ ಇಸ್ವಿಯಲ್ಲಿ ಶಿವಚರಣಿ ಹೇಮರೆಡ್ಡಿ ಮಲ್ಲಮ್ಮನವರ ಪುರಾಣವನ್ನು ಪ್ರಾರಂಭಿಸಿದ್ದೇವೆ. ಹೀಗೆ ನಾವು ಬಸವೇಶ್ವರ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಗ್ರಾಮದ ಎಲ್ಲ ಸಮಸ್ತ ಭಕ್ತಾದಿಗಳು ಸೇರಿಕೊಂಡು ಪ್ರತಿ ವರ್ಷ ಬಸವೇಶ್ವರನಲ್ಲಿ ಯಾವುದೇ ಇರಲಿ, ಏನೇ ಸಮಸ್ಯೆಗಳಿರಲಿ, ಎಲ್ಲರೂ ಒಟ್ಟಾಗಿ ಬಸವೇಶ್ವರ ಅಂತ ಬಂತು ಅಂತ ಸಂದರ್ಭದೊಳಗೆ ನಾವೆಲ್ಲರೂ ಒಕ್ಕಟ್ಟಾಗಿ, ಯಾವುದೇ ಜಾತಿ ಮತ ಇಲ್ಲ, ಯಾವುದೇ ಪಕ್ಷ ಇಲ್ಲ, ಪಕ್ಷ ಭೇದವಿಲ್ಲದೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಬಸವೇಶ್ವರನ ಒಂದು ಸೇವೆಯನ್ನು ಮಾಡೋಕ್ಕೆ ನಾವು ಅಣಿಯಾಗ್ತೀವಿ. ಆ ನಿಟ್ಟಿನೊಳಗೆ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳಿಗೂ ಕೂಡ ಸಾಕಷ್ಟು ರೀತಿಯೊಳಗೆ ಒಂದು ಬಸವೇಶ್ವರನ ದೇವಸ್ಥಾನಕ್ಕೆ ಬರ್ತಾರೆ. ಸುಮಾರು 10 ವರ್ಷಗಳ ಕಾಲದಿಂದ 2014ರಿಂದ ಇಲ್ಲಿ ತನಕ ಬಸವೇಶ್ವರ ದೇವಸ್ಥಾನ ಪ್ರಸಾದ ಸೇವೆ ಕೂಡ ಪ್ರಾರಂಭವಾಗಿದೆ. ಅದನ್ನು ಕೂಡ ಭಕ್ತರೇ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಒಬ್ಬೊಬ್ಬರು ಭಕ್ತರು ತಮ್ಮ ಮನಸಾರೆ ತಾವು, ನಾನು ಈ ತಿಂಗಳು ನಾನು ದೇವಸ್ಥಾನದ ಪ್ರಸಾದ ಸೇವೆಯನ್ನು ಮಾಡ್ತೀನಿ, ನಾನು ಈ ತಿಂಗಳ ದೇವಸ್ಥಾನ ಪ್ರಸಾದ ಸೇವೆಯನ್ನು ಮಾಡ್ತೀನಿ ಅಂತ ಇವತ್ತು ತಮಾಷೆ ಅಲ್ಲ, ಇವತ್ತು ಬಂದಿರ್ತ ಸಂದರ್ಭದೊಳಗೆ ಪ್ರಸಾದವನ್ನು ತೆಗೆದುಕೊಂಡು ಯಾರಾದರೂ ತಮ್ಮ ಮನಸ್ಸ ನಾನು ಭಕ್ತಿ ಸೇವೆಯನ್ನು, ನಾನು ಪ್ರಸಾದ ಸೇವೆಯನ್ನು ಮಾಡ್ಬೇಕಂತ ಅನ್ಕೊಂಡಿದ್ರೆ ಅವ್ರು ಹೇಳಿ ಹೋಗ್ತಾರೆ ನಮ್ಮ ಕಮಿಟಿಗೆ, ನಾನು ಮುಂದಿನ ತಿಂಗಳ ಬಸವೇಶ್ವರ ದೇವಸ್ಥಾನದ ಪ್ರಸಾದ ಸೇವೆ ಮಾಡ್ತೀನಿ ಅಂತ. ಹೀಗೆ 10 ವರ್ಷಗಳಿಂದ 2014ರಿಂದ ಇಲ್ಲಿ ಪ್ರಸಾದ ಸೇವೆ ಕೂಡ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಭಕ್ತ ಸಮೂಹ ಕೂಡ ಸಾಕಷ್ಟು ಜನ ಹರಿದು ಬರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಅಮಾವಾಸ್ಯೆಗೆ ಭಕ್ತಾದಿಗಳು ಬರ್ತಾರೆ. ಪ್ರತಿ 3 ತಿಂಗಳಿಗೊಮ್ಮೆ ನಾವು ಶ್ರಾವಣ ಮಾಸ, ಹೀಗೆ ಕಾರ್ತಿಕೋತ್ಸವ ಅಂತ ಉತ್ಸವಗಳು ಬರ್ತಾವೆ. ಶ್ರಾವಣ ಮಾಸ ಆಗಿರ್ಬೋದು, ಶ್ರಾವಣ ಮಾಸದ ಕಡೆ ಸೋಮವಾರ ಅಂತ ನಾವು ನಂದಿಕೋಲಿನ ಒಂದು ಉತ್ಸವ ಇರ್ತೈತಿ. ಇಲ್ಲೇ ನೆರೆ ನಡಗುಂದಿಯ ಗ್ರಾಮದ ನಡಗುಂದಿ ಬಸವೇಶ್ವರ ಅಂತ ತಿಳ್ಕೊಂಡು ಅಲ್ಲಿಗೆ ಹೊಸಳ್ಳಿ ಗ್ರಾಮದಿಂದ ನಾವು ಏನಪ್ಪ ಅಂತಂದ್ರೆ ನಂದಿಕೋಲು ಉತ್ಸವವನ್ನು ಮಾಡ್ಕೊಂಡು ಹೋಗಿ ಬರ್ತೀವಿ. ಆ ಸಂದರ್ಭದೊಳಗೆ ಆಮೇಲೆ ಕಾರ್ತಿಕೋತ್ಸವ ಒಳಗೆ ನಂದಿಕೋಲು ಉತ್ಸವ ಆಗ್ತೈತಿ, ಅಡ್ಡಪಲ್ಲಕ್ಕಿ ಉತ್ಸವ ಆಗ್ತೈತಿ. ಹೀಗೆ ನಾನಾ ಥರದ ಭಕ್ತಿ ಸೇವೆ ಕಾರ್ಯಕ್ರಮಗಳು ಗ್ರಾಮದಾಗ ಜರುಗಿ ಬರ್ತಾವೆ. ಪ್ರತಿ 3 ತಿಂಗಳಿಗೊಮ್ಮೆ ನಾವು ಗಲ್ಲೆಯನ್ನು ಹೊಡೆದಾಗ ಲಕ್ಷಾದಿಗಳ ಗಂಟೆ ಒಂದು ರೀತಿ ಒಳಗೆ ಗಲ್ಲೆ ಪಟ್ಟಿಗೆಯಲ್ಲಿ ಕೂಡ ಒಂದು ಭಕ್ತಿಯ ಕಾಣಿಕೆ ಕೂಡ ಸಂಗ್ರಹ ಆಗಿರ್ತೈತಿ. ಆ ಒಂದು ಭಕ್ತಿಯ ಕಾಣಿಕೆಯಿಂದ ಬಸವೇಶ್ವರ ಭಕ್ತರ ಒಂದು ಸಹಯೋಗದೊಂದಿಗೆ ಉಗ್ರಾಣ ಕೋಲಿ ನಿರ್ಮಾಣ ಮಾಡಿದ್ದೇವೆ. ಒಂದು ಊಟದ ಕೋಣೆಯನ್ನು ನಿರ್ಮಾಣ ಮಾಡಿದ್ದೇವೆ. ಊಟದ ಕೋಣೆಯ ಮೇಲೆ ಭಕ್ತರು ಬಂದು ವಸತಿಯನ್ನು ಮಾಡಲಿಕ್ಕೆ ಸುಮಾರು 4ರಿಂದ 5 ರೂಮ್ಗಳನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿಯಾಗಿ ಹಳೆಯ ಗ್ರಾಮ ಪಂಚಾಯತಿಯ ಹಿಂದುಗಡೆ ಒಂದಿಷ್ಟು ಖುಲ್ಲಾ ಜಾಗ ಇತ್ತು. ಅದನ್ನು ಉಪಯೋಗ ತೆಗೆದುಕೊಂಡು ಅಲ್ಲಿ ಸುಮಾರು 3-4 ಲಕ್ಷ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಪ್ರತಿ ವರ್ಷ ಪುರಾಣಕ್ಕೆ ಬರುವಂಥ ಪ್ರವಾಚಕರಿಗೆ ವಸತಿ ಗೃಹವನ್ನು ಕಟ್ಟಿದ್ದೇವೆ. ಅಲ್ಲಿ ಸಂಗೀತ ವೃಂದವರು ಆಗಿರ್ಬೋದು, ಆಮೇಲೆ ಇವರು ನಮ್ಮ ಶಾಸ್ತ್ರೀಜವರು ಆಗಿರ್ಬೋದು, ಇದುಕೊಳ್ಳಿಕ್ಕೆ ನಮ್ಮ ಗ್ರಾಮದೊಳಗೆ ಎಲ್ಲಿಯೋ ಶಾಲೆಯೊಳಗೋ ಸೊಸೈಟಿ ಒಳಗೋ ಇಳಿಸ್ತಿದ್ವಿ. ಈ ಎಲ್ಲ ಒಂದು ಕಾರಣಗಳ ಈ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ಯಾರಪ್ಪ ಅಂದ್ರೆ ಎಲ್ಲ ಭಕ್ತರು. ಈ ಬಸವೇಶ್ವರ ದೇವಸ್ಥಾನಕ್ಕೆ ಹರಿದು ಬರುವಂಥ ಭಕ್ತಾದಿಗಳ ಒಂದು ಸೇವೆಯ ಮೂಲಕ, ಭಕ್ತರು ಕೊಟ್ಟಿರುವಂಥ ಕಾಣಿಕೆ ಮೂಲಕ ಇವತ್ತು ಹೊಸ ತೇರನ್ನು ಕಟ್ಟಿದ್ದೇವೆ. ಸುಮಾರು 7-8 ವರ್ಷಗಳ ಹಿಂದೆ ಹೊಸ ತೇರನ್ನು ಕಟ್ಟಿದ ಸುಮಾರು 10-15 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ರೀತಿ ಬಸವೇಶ್ವರ ಒಂದು ದೇವಸ್ಥಾನಕ್ಕೆ ಆಗಮಿಸಿದಂಥ ಭಕ್ತಾದಿಗಳು ತಮ್ಮ ಸಂಕಲ್ಪಗಳನ್ನು ಈಡೇರಿಸಿಕೊಂಡಂಥ ಸಾಕಷ್ಟು ಉದಾಹರಣೆಗಳದಾವ. ಆ ಒಂದು ನಿಮಿತ್ತವಾಗಿ ಇದೇ 13ನೇ ತಾರೀಕಿಗೆ 12ನೇ ತಾರೀಕಿಗೆ ಸಾಮೂಹಿಕ ಯುವ ಜರುಗ್ತವೆ. 13ನೇ ತಾರೀಕಿಗೆ ಶ್ರೀ ಬಸವೇಶ್ವರ ಒಂದು ರಥೋತ್ಸವ ಜರುಗ್ತೈತಿ. ಈ ಒಂದು ಕಾರ್ಯಕ್ಕೆ ಎಲ್ಲ ಬಸವೇಶ್ವರನ ಭಕ್ತಾದಿಗಳು ಆಗಮಿಸಿ ರಥೋತ್ಸವದಾಗ ಭಾಗವಹಿಸಿ ಬಸವೇಶ್ವರನ ಒಂದು ಕೃಪೆಗೆ ಪಾತ್ರರಾಗಬೇಕಂತ ನಾನು ಹೊಸಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಎಲ್ಲ ಭಕ್ತಾದಿಗಳಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ.